ಅಂತೇಳಿ. ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ನಾನು ಸುಮಾರು ಭಾಳ ದಿನದಿಂದ ನೋಡ್ತಿದ್ದೀನಿ ಹಾಸ್ಪಿಟ್ಲಲ್ಲಿ, ಹೋಬಳಿ ಹಾಸ್ಪಿಟ್ಲು ಇದ್ದಿರ್ತಕ್ಕಂಥ ಡಾಕ್ಟ್ರಸು ತುಂಬ ಚೆನ್ನಾಗಿದ್ದಾರೆ. ಹಾಗೆ ಈಗ ಹೆರಿಗೆ, ಸಿಸೇರಿಯನ್ನು, ನಾರ್ಮಲ್ಲು ಎಲ್ಲ ಮಾಡಿಸ್ತಿದ್ದಾರೆ. ಈಗ ಹೆರಿಗೆ ಕೌಂಟ್ರಲ್ಲಿ 2.5 ಕೋಟಿಯಷ್ಟು ಬಂಡವಾಳನ ಹಾಕಿದ್ದಾರೆ. ಈಗ ಆದೇಶ ಸರ್ಕಾರದಿಂದ ಆದೇಶ ಬಂದಿದೆ, ಡಾಕ್ಟರ್ಸ್ 3 ಜನ ಡಾಕ್ಟರ್ಸು ವರ್ಗಾವಣೆ ಆಗಬೇಕು ಅಂತೇಳಿ. ಇದನ್ನ ನಾವು ತುಂಬ ಖಂಡಿಸ್ತೀವಿ. ಯಾಕಂದರೆ ಈಗ ಡಾಕ್ಟ್ರ್ ಇದ್ದರೆ ನಮಗೆ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಸಿಗುತ್ತೆ. ಇಲ್ಲ ಸಿಸೇರಿಯನ್ ಆಗಬೇಕಾದ್ರೆ 2.5 ಕೋಟಿಯಷ್ಟು ಬಂಡವಾಳ ಹಾಕಿ ಎಷ್ಟೊಂದು ಇಕ್ವಿಪ್ಮೆಂಟ್ಸ್ ತಂದಿದ್ದಾರೆ. ಈಗ ಡಾಕ್ಟರ್ಸ್ ಇಲ್ಲ ಅಂದರೆ ಆ ಇಕ್ವಿಪ್ಮೆಂಟ್ಸಿಗೆ ಯಾರು ದಾರಿ ತೋರ್ತಾರೆ? ಮತ್ತು ಈಗ ಹಗಲೆಲ್ಲ ನಮ್ಮ ಡಾಕ್ಟರ್ಸು ಅವೈಲಬಲ್ ಇರ್ತಾರೆ. ಹಾಗೆಯೇ ನಮಗೆ ಈಗ ನಾವು ಇಲ್ಲೇ ಇರ್ತಾರೆ ಡಾಕ್ಟರ್ಸು ಅಂತಂದರೆ ಬೇಗ ಒಂದು ಚಿಕಿತ್ಸೆ ಪಡ್ಕೋಬೋದು. ಈಗ ವರ್ಗಾವಣೆ ಆದರೆ ನಾವು ಬೇರೆ ಜಿಲ್ಲೆಗೆ ಹೋಗಬೇಕು, 45 ಕಿಲೋಮೀಟ್ರನ್ನ ದಾಟ್ಕೊಂಡು ಹೋಗಬೇಕು. ಹಾಗಾಗಿ ನಮಗೆ ಈಗ ಡಾಕ್ಟರ್ಸ್ ಇರಲೇಬೇಕು. ಒಂದು ತಿಂಗಳಿಗೆ ಏನಿಲ್ಲ ಅಂದರೂ 30ರಿಂದ 40 ಹೆರಿಗೆ ನಡೀತಿದ್ದಾವೆ. ಅದಕ್ಕಾಗಿ ಡಾಕ್ಟರ್ಸ್ನ ನಾವು ಇಲ್ಲೇ ಇರಬೇಕು ಅಂತ ಹೇಳ್ತೀವಿ. ಖಂಡಿತವಾಗಿ ನಿಜವಾಗ್ಲೂ ಇವಾಗಲೇ ಇದನ್ನ ಡಾಕ್ಟರ್ಸ್ನ ಇರೋಂಥ ವರ್ಗಾವಣೆ ಪತ್ರನ ರದ್ದುಪಡಿಸಿ ಡಾಕ್ಟರ್ಸ್ನ ಹಾಕಿ ಸ್ಪೆಷಲಿಸ್ಟ್ಗಳನ್ನ ಇಲ್ಲೇ ಇರಬೇಕು ಅಂತ ನಾನು ಎಲ್ರಿಗೂ ಕೇಳ್ಕೊತೀನಿ. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಲ್ಲದ ಮಲ್ಲಣ್ಣನವರ ಜಂಗಿ ಅಭಿಮಾನಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಈಗಾಗಲೇ ಅವರು ನನ್ನ ವಿಚಾರವಾಗಿ ಏಕವಚನದಲ್ಲಿ ಸನ್ಮಾನ್ಯ ಸಚಿವರನ್ನ, ಸಂಸದರನ್ನ ನಿಂದಿಸಿದಂತ ಆಪಾದನೆ ಮಾಡಿದ್ದಾರೆ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಿಗಾಗಿರಲಿ, ಸಂಸದರಿಗಾಗಿರಲಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗೌರವದಿಂದ ನಾನು ಅವರನ್ನ ಕೇಳಿ ಯಾವುದೇ ಕಾರಣಕ್ಕೂ ನಾನು ಅವ್ಯಾಚ ಶಬ್ದದಿಂದ ಮಾತಾಡಿಲ್ಲ, ಏಕವಚನದಲ್ಲಿ ಮಾತಾಡಿಲ್ಲ. ಇವರೇನು ಬಂದು ಮಾತಾಡಿದ್ರೆ ಸರಿ ಕಾಣಲ್ಲ, ಹಾಗೆ ಹೀಗೆ ಅಂತಂದೇನು ಅವಾಜ್ ಹೊಡೆದ್ರಲ್ಲ, ಅವ್ರಿಗೊಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ನೀವೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ಮಾಜಿ ಅಧ್ಯಕ್ಷ ಅಷ್ಟೇ. ಇಡೀ ನಗರದಲ್ಲಿ ನೀನು ಉಸ್ತುವಾರಿ ಸಚಿವನಾಗಿ ರೆವಿನ್ಯೂ ಇಲಾಖೆಯ ತಹಸೀಲ್ದಾರ್ಗಳು ನಿನ್ನ ಮನೆಗೆ ಬಂದು, ಕೆಲವು ಅಧಿಕಾರಿಗಳು, ಎಸಿಗಳು ನಿನ್ನ ಹತ್ರ ಬಂದು ಕಣಿ ಕೇಳಿಬಿಟ್ಟು ಉಸ್ತುವಾರಿ ಸಚಿವರ ಹತ್ರ ಹೋಗ್ಬೇಕಾ? ಇದು ನಾವು ಕ್ವಶನ್ ಕೇಳ್ತಪ್ಪ. ನೀವು ಮಾಡಿರ್ತಕ್ಕಂಥ ನಮ್ಮ ಪಂಚಾಯತಿಯಲ್ಲಿ 100 ಹಗರಣಗಳು, ಕಂಪ್ಯೂಟರ್ ಅವನ್ನೆಲ್ಲ ಸುಟ್ಟು ಹಾಕಿದ್ರಲ್ಲ ಕೆಲವು ವರ್ಷದ ಹಿಂದೆ. ಏನು ಹಗರಣ ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ. ನನಗೆ ಜೋಕರ್, ನಾನು ಜೋಕರ. ಆದ್ರೆ ನೀನು ಅಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಬ್ರೋಕರ. ಮಾತಾಡೋದ್ರಲ್ಲಿ ನ್ಯಾಲಿಗೆಯನ್ನ ಬಿಗಿಡಿದು ಮಾತಾಡಿದ್ರೆ ಸಂಸ್ಕೃತಿ ಒಳ್ಳೆಯದು. ನಮ್ಮ ಭಾಗದಲ್ಲಿ ಇಡೀ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಿಮ್ಮ ಕಲ್ಯಾಣ ಗುಣಗಳನ್ನ ನಿಮ್ಮದೇ ಆದ ನಾಯಕರು, ನಿಮ್ಮದೇ ಆದ ಲೀಡರ್ಗಳು ನೋಡಿದ್ದಾರೆ.